ನಾನು ವಿಜಯ್ ಮೋರೆ ಶಾಂತಾಯಿ ವೃದ್ಧಾಶ್ರಮ ಕಾರ್ಯಾಧ್ಯಕ್ಷನಾಗಿ ಕಳೆದ 27 ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ. ಈ ವರ್ಷ ಈ ಬೆಳಗಾಂ ಸಿಟಿಗೆ ಒಂದು ಹೆಮ್ಮೆ ವಿಷಯ. ಏನು ಹೆಮ್ಮೆ ವಿಷಯ ಅಂದ್ರೆ ಫಿಟ್ ಇಂಡಿಯಾ ಅಂಥೇಳಿ ಕೇಂದ್ರ ಸರ್ಕಾರ ವತಿಯಿಂದ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಆಫ್ ಅಥಾರಿಟಿ ವತಿಯಿಂದ ಬೇರೆ ಬೇರೆ ರಾಜ್ಯದಲ್ಲಿ ಫಿಟ್ ಇಂಡಿಯಾ ಸೈಕ್ಲಿಂಗ್ ಒಂದು ದೊಡ್ಡ ಸೈಕ್ಲಿಂಗನ್ನು ಮಾಡಿ ಯಂಗ್ಸ್ಟರ್ಸ್ಗೆ ಯಾವ ಪ್ರಕಾರ ಫಿಟ್ ಇರಬೇಕು ಅದೊಂದು ಮೆಸೇಜ್ ಕೊಡೋದನ್ನು ಕೆಲಸ ಮಾಡ್ತಾರೆ. ಅದರ ಉದ್ಘಾಟನೆ ನಮ್ಮ ಶಾಂತಾಯಿ ವೃದ್ಧಾಶ್ರಮ ಅಜ್ಜಿಯನ್ನು ಮಾಡಿದರು. ಇಡೀ ದೇಶದಲ್ಲಿ 3 ಜನರಿಗೆ ಸೆಲೆಕ್ಷನ್ ಮಾಡ್ತಾರೆ. ಅದರಲ್ಲಿ ನಮ್ಮ ಶಾಂತಾಯಿ ವೃದ್ಧಾಶ್ರಮ ಸೆಲೆಕ್ಷನ್ ಮಾಡಿ ನಮ್ಮ ಅಜ್ಜಿ ಸುಮನ್ ಮೊಯ್ತೆ ಮತ್ತು ಆಲನ್ ಮೋರೆ ಮತ್ತು ಶರಲ್ ಮೋರೆ ನಮ್ಮ ಶಾಂತಾಯಿ ರಿಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಹೋಗಿ ಆ ಸನ್ಮಾನವನ್ನು ಸ್ವೀಕಾರಿ ಅದರ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಕಾರ್ಯಕ್ರಮ ಆಯೋಜನೆ ಅಂದ್ರೆ ಕೇಂದ್ರ ಸರ್ಕಾರದವ್ರು ನಮ್ಗೆ ನಮ್ಮ ಅಜ್ಜಿ ಮತ್ತು ಇಬ್ಬರು ರಿಪ್ರೆಸೆಂಟೇಟಿವ್ ಹೋಗೋ ಸಲುವಾಗಿ ಹುಬ್ಬಳ್ಳಿದಿಂದ ಬೈ ಫ್ಲೈಟ್ ಹೈದರಾಬಾದಿಂದ ವೈಜಾಗ್ ವಿಶಾಖಪಟ್ಟಣಂ ಅಲ್ಲಿ ಫ್ಲೈಟ್ ವ್ಯವಸ್ಥೆ ಮಾಡಿದರು. ಅಲ್ಲಿ ಇರು ವ್ಯವಸ್ಥೆ ಮಾಡಿದ್ರು. VIP ಟ್ರೀಟ್ಮೆಂಟನ್ನು ಕೊಟ್ಟು ನಮ್ಮ ಅಜ್ಜಿ ನಮ್ಮ ಆಶ್ರಮಕ್ಕೆ ಒಂದು ಒಳ್ಳೆಯ ಸನ್ಮಾನ ಮಾಡಿದ್ದಾರೆ. ಆ ಸನ್ಮಾನ ಮಾಡೋ ಸಲ ಕಾರಣೀಭೂತ ಅಂದ್ರೆ ನಮ್ಮ ಮಗಳ ಶರಲ್ ವಿಜಯ್ ಮೋರೆ ರೀಲ್ ಮುಖಾಂತರ ಬೇರೆ ಬೇರೆ ಮೆಸೇಜ್ ಕೊಡೋದು ಕೆಲಸ ಮಾಡ್ತಾಯಿದ್ದಾಳೆ. ರೀಲ್ ಅಂದ್ರೆ 2 ಕರೋಡ್ ವೈರಲ್ ಆಗ್ತಾಯಿದ್ದಾವೆ. ಅದನ್ನು ನೋಡಿ ಸಾರೆಗಮಪನಲ್ಲಿ ಡ್ಯಾನ್ಸ್ ಮಾಡಿ ಬಂದಿದ್ದಾರೆ. ಲಾಸ್ಟ್ ಟೈಮ್ ಇಂಡಿಯಾ ಗಾಟ್ ಟ್ಯಾಲೆಂಟ್ನಲ್ಲಿ ಸಿದ್ದು ಪಾಜಿ ಮತ್ತು ಮಲೈಕಾ ಅರೋರಾ ಇವರಿಂಬಲ್ಲೇ ನಮ್ಮ ಅಜ್ಜಿಗಳು ಡ್ಯಾನ್ಸನ್ನು ಮಾಡಿ ದೇಶಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ. ಈ ವಯಸ್ಸಿನಲ್ಲಿ ಫಿಟ್ ಯಾವ ಪ್ರಕಾರ ಇರಬೇಕು ಇದೊಂದು ಮೆಸೇಜ್ ಕೊಡೋ ಕೆಲಸನೂ ನಮ್ಮ ಅಜ್ಜಿಗಳು ಮಾಡ್ತಾಯಿದ್ದಾರೆ. ನಮ್ಮ ಆಶ್ರಮದಲ್ಲಿ ಒಂದು 5 ಸ್ಟಾರ್ ಹೋಟೆಲ್ ಯಾವ ಪ್ರಕಾರ ರಿಸಾರ್ಟ್ ಇರ್ತಿದ್ದಿಲ್ಲ ಆ ಪ್ರಕಾರ ನಾವು ಎಲ್ಲ ಅವರಿಗೆ ಫೆಸಿಲಿಟಿ ಮಾಡ್ತಾಯಿದ್ದೆ. ಇದ್ರದ್ದು ಮಹತ್ವ ಅಂದ್ರೆ ನಾವು ಸರ್ಕಾರ ಕಡೆಯಿಂದ ಏನೂ ಹಣವನ್ನು ತೊಗೊಳೋದಿಲ್ಲ ಮತ್ತು ಅಜ್ಜಿಗಳ ಕಡೆಯಿಂದನೂ ಏನೂ ಹಣ ತೊಗೊಳೋದಿಲ್ಲ. ಇದು ಎಲ್ಲ ನಮ್ಮ ಡೋನರ್ಸ ಎಲ್ಲ ನಮ್ಮ ಸಂಘ ಸಂಸ್ಥೆದವ್ರು ಎಲ್ಲ ನಮಗೆ ಸಹಕಾರವನ್ನು ಮಾಡ್ತಾಯಿದ್ದಾರೆ. ಇವತ್ತಿನ ಮಟ್ಟ ಯಾವುದೂ ಏನೂ ಅಡಚಣೆ ಬಂದಿಲ್ಲ. ಪ್ರತಿ ವರ್ಷ ನಾವು ಬೇರೆ ಬೇರೆ ಕಡೆ ಟ್ರಿಪ್ಗಳನ್ನು ಕರ್ಕೊಂಡು ಹೋಗ್ತೀವಿ. ಬೇರೆ ಬೇರೆ ಇವೆಂಟನ್ನು ಅಲ್ಲಿ ಶಾಂತಾಯಿ ವೃದ್ಧಾಶ್ರಮದಲ್ಲಿ ಆಗ್ತಾಯಿದ್ದಾವೆ.